ಒಂದ್ ಕಡೆ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಕೂಲ್ ಆಗಿದ್ದಾರೆ. ಅಂದ್ರೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ, ಬಹಳ ಆರಾಮಾಗಿದ್ದಾರೆ. ಮೈಸೂರಿನ ಜಿಲ್ಲಾ ಪಂಚಾಯಿತಿ ಕಚೇರಿಯ ಕೆಡಿಪಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಭಾಗಿಯಾಗಿದ್ದಾರೆ. ಬಹಳ ಆರಾಮಾಗಿದ್ದಾರೆ, ಬಹಳ ಕೂಲ್ ಆಗಿದ್ದಾರೆ. ಎಫ್ಐಆರ್ ಬಗ್ಗೆ ಟೆನ್ಷನ್ ಇಲ್ಲದೆ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸ್ತಾ ಇದ್ದಾರೆ. ಬೆಳಗ್ಗೆಯೇ ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಏರ್ಪೋರ್ಟ್ನಲ್ಲಿ ಬೆಂಬಲಿಗರತ್ತ ಕೈಬೀಸಿ ತೆರಳುತ್ತಾರೆ. ಇದೀಗ ಕೆಡಿಪಿ ಸಭೆಯಲ್ಲೂ ಕೂಡ ಬಹಳ ಲವಲವಿಕೆಯಿಂದ ಸಿಎಂ ಭಾಗಿಯಾಗಿದ್ದಾರೆ. ನೋಡಿ, ಮೊನ್ನೆ ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ್ಲೂ ಕೂಡ ಅಷ್ಟೇನೆ ಬಹಳ ಆರಾಮಾಗಿದ್ರು. ಅದಾದ್ಮೇಲೆ ಪ್ರೆಸ್ ಮೀಟ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ಜನಪ್ರತಿನಿಧಿಗಳ ಕೋರ್ಟ್ ಲೋಕಾಯುಕ್ತಕ್ಕೆ ಕೊಟ್ಟಾಗ್ಲೂ ಅಷ್ಟೇನೇನೆ, ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡುವಂತಹ ಪ್ರಶ್ನೆ ಇಲ್ಲ, ನಾನು ತಪ್ಪು ಮಾಡಿಲ್ಲ, ನಾನು ತನಿಖೆಗೆ ಸಹಕರಿಸ್ತೀನಿ, ಆದರೆ ರಾಜೀನಾಮೆ ಕೊಡಲ್ಲ, ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಈಗ ಎಫ್ಐಆರ್ ಆಗಿದೆ, ಮೈಸೂರಲ್ಲೇನೆ ಎಫ್ಐಆರ್ ಆಗಿರೋದು. ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ. ಮತ್ತೊಂದು ಕಡೆ ಮೈಸೂರಲ್ಲೇ ಇದ್ದಾರೆ, ಸಭೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ, ಸಭೆ ಮಾಡ್ತಾ ಇದ್ದಾರೆ. ಬಹಳ ಕೂಲ್ ಆಗಿದ್ದಾರೆ, ಬಹಳ ಆರಾಮಾಗಿದ್ದಾರೆ ಸಿದ್ದರಾಮಯ್ಯ ಅವರು. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅದೆಲ್ಲದರ ನಡುವೆ ಈಗ ಪ್ರೆಸೆಂಟ್ ಮೈಸೂರಲ್ಲೇ ಇದ್ದಾರೆ ಸಿಎಂ. ಏನಾದ್ರೂ ಮಾತನಾಡೋದಕ್ಕೆ ಸಿಕ್ಕಿದ್ರಾ? ಹೆಂಗಿದ್ದಾರೆ ಸಿದ್ದರಾಮಯ್ಯ ಅವರು? ಅವರ ಫೇಸ್ ಎಕ್ಸ್ಪ್ರೆಷನ್ ಹೆಂಗಿದೆ? ಏನಾದ್ರೂ ಟೆನ್ಷನ್ ಆಗಿದ್ದಾರಾ? ಹೆಂಗೆ ಅಂತ ರೂಪೇಶ್? ಪೂರ್ಣಿಮಾ, ಸಿಎಂ ಸಿದ್ದರಾಮಯ್ಯನವರು ಇವತ್ತು ಬೆಂಗಳೂರು ಬಂದಾಗಲೇ ಒಂದಿಷ್ಟು ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ನನಗೆ ಸಿಎಂ ಅಧಿಕಾರ ಕೊಟ್ಟಿದ್ದಾರೆ, ಸಿಎಂ ಅಧಿಕಾರ ಕೊಟ್ಟಿದ್ದು ಜನಪರವಾಗಿ ಕೆಲಸ ಮಾಡ್ತೇನೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಬೆಳಗಿನೂ ಕೂಡ ಪುನರುಚ್ಚಾರ ಮಾಡಿದ್ರು. ಇವತ್ತು ಎಫ್ಐಆರ್ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗುವಾಗ ಕೆಡಿಪಿ ಸಭೆಯನ್ನ ಇಲ್ಲಿ ಮೈಸೂರು ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇವಾಗಲೂ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಮುಖದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು ಇಲ್ಲ, ಅದೇ ರೀತಿಯ ಆತಂಕ ಕೂಡ ಸಿಎಂ ಸಿದ್ದರಾಮಯ್ಯನವರಿಗಿಲ್ಲ. ಯಾಕಂತ ಹೇಳಿದ್ರೆ ಕಾನೂನು ಹೋರಾಟವನ್ನ ಸಿಎಂ ಸಿದ್ದರಾಮಯ್ಯನವರು ನಂಬಿಕೊಂಡಂತೆ ಕಾಣ್ತಾ ಇದೆ. ಅವರು ಒಂದೇ ಹೇಳುದು, ನಾನು ತಪ್ಪು ಮಾಡಿಲ್ಲ, ಏನೇ ಆದರೂ ಕೂಡ ನಾನು ಇಲ್ಲಿ ನನ್ನ ತಪ್ಪಾಗಿಲ್ಲ, ಕಾನೂನಾತ್ಮಕವಾಗಿ ನಾನು ಇದೇನೆ ಅಂತೇಳಿ ಸಿಎಂ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದೆಲ್ಲ ನಿರೀಕ್ಷೆ ಮಾಡಿದ್ರು ಅಂತೇಳಿ. ಯಾಕಂತ ಹೇಳಿದ್ರೆ ಕೋರ್ಟ್ ಆದೇಶ ಕೊಡ್ತಾ ಇದ್ದಂತೆ ಎಫ್ಐಆರ್ ಕೂಡ ಆಗಬಹುದು ಅಂತೇಳಿ ನಿರೀಕ್ಷೆ ಮಾಡದಂತೆ ಕಾಣ್ತಾ ಇದೆ. ಹೀಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳಾಗ್ತಾ ಇಲ್ಲ. ಈಗ ಮೈಸೂರು ಜಿಲ್ಲಾಡಳಿತಕ್ಕೆ ಚುರುಕು ಮೂಡಿಸುವಂತ ಕೆಡಿಪಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಒಂದಿಷ್ಟು ಇಲ್ಲಿ ಯಾಕಂತ ಹೇಳಿದ್ರೆ ಆಡಳಿತ ದಸರಾ ಬರುತ್ತೆ, ದಸರಾ ಬಂದಾಗ ಒಂದಿಷ್ಟು ಆಡಳಿತಗಳು ಕುಂಠಿತಗೊಳ್ಳುವುದು ಸಹಜ. ಹೀಗಾಗಿ ಈ ರೀತಿಯಾಗಿ ಆಗಬಾರದು. ಕೇವಲ ಸರ್ಕಾರದ ಉತ್ಸವ ಅಲ್ಲ ದಸರಾ ಅಂತ ಹೇಳಿದ್ರೆ, ಜನಸಾಮಾನ್ಯರ ಉತ್ಸವ ಅಂತೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾ ಸಿಎಂ ಸಿದ್ದರಾಮಯ್ಯನವರು ಆ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸಿಎಂ ಮುಖದಲ್ಲಿ ಯಾವುದೇ ರೀತಿ ಆತಂಕ ಇರಬಹುದು ಅಥವಾ ಸಿಎಂ ಮುಖದಲ್ಲಿ ಅಥವಾ ಬದಲಾವಣೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಕೂಡ ಕಾಣಿಸ್ತಾ ಇಲ್ಲ. ಒಟ್ಟಾರೆಯಾಗಿ ಸಿಎಂ ಆಸ್ ಯೂಶುವಲ್ ಅಂತೆ ತಮ್ಮ ಸಭೆಯನ್ನು ನಡೆಸುತ್ತಾ ಮೈಸೂರಿನಲ್ಲಿದ್ದಾರೆ. ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.